ವಂಚನೆ ಬಗ್ಗೆ ಪೊಲೀಸರು ಎಷ್ಟೇ ಜಾಗೃತಿ ಮೂಡಿಸಿದ್ರು ಸೈಬರ್ ವಂಚಕರ ಜಾಲಕ್ಕೆ ಬೀಳುವವರ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. ಸೈಬರ್ ವಂಚಕರ ಜಾಲಕ್ಕೆ ಬಿದ್ದ ವ್ಯಕ್ತಿಯೊಬ್ಬರು 52 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ. ಇದೀಗ ಸೈಬರ್ ಕ್ರೈಂ ಪೊಲೀಸರು ವಂಚಕರನ್ನು ಬಂಧಿಸಿದ್ದು ಸಂಪೂರ್ಣ ಹಣವನ್ನು ರಿಕವರಿ ಮಾಡಿದ್ದಾರೆ. ಹಾಗಿದ್ರೆ ಸೈಬರ್ ವಂಚನೆಗೆ ಗುರಿಯಾದವರು ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಸೈಬರ್ ವಂಚಕರ ಜಾಲಕ್ಕೆ ಬಿದ್ದು 52.60 ಲಕ್ಷ ಕಳೆದುಕೊಂಡ ವ್ಯಕ್ತಿ. ಪ್ರಕರಣ ದಾಖಲಾದ ಕೆಲವೇ ದಿನಗಳಲ್ಲಿ ಆರೋಪಿಗಳನ್ನ ಬಂಧಿಸಿದ ಸೈಬರ್ ಕ್ರೈಂ ಪೊಲೀಸರು. ವಂಚಕರಿಂದ 52.60 ಲಕ್ಷ ರಿಕವರಿ ಮಾಡಿದ ಪೊಲೀಸರು. ಮೋಸ ಹೋಗುವವರು ಎಲ್ಲಿಯವರೆಗೆ ಇರ್ತಾರೋ ಮೋಸ ಮಾಡುವವರು ಅಲ್ಲಿಯವರೆಗೆ ಇದ್ದೇ ಇರ್ತಾರೆ. ಇದೀಗ ಮೋಸ ಮಾಡುವವರು ಅಪ್ಡೇಟ್ ಆಗಿದ್ದು ಆನ್ಲೈನ್ ಮೂಲಕ ಅಕೌಂಟ್ಗಳಿಗೆ ಕನ್ನ ಹಾಕುತ್ತಿದ್ದಾರೆ. ಅದೇ ರೀತಿ ದಾವಣಗೆರೆಯ ನಿಟ್ಟುವಳ್ಳಿಯ ನಿವಾಸಿ ಪ್ರಮೋದ್ ಎಂಬುವವರ ಅಕೌಂಟ್ನಿಂದ 52.60 ಲಕ್ಷವನ್ನ ಸೈಬರ್ ವಂಚಕರು ಎಗರಿಸಿದ್ದು, ಈ ಸಂಬಂಧ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದೀಗ ಸೈಬರ್ ಕ್ರೈಂ ಪೊಲೀಸರು ಅಂತಾರಾಜ್ಯ ಮಟ್ಟದ ಆರೋಪಿಯನ್ನ ಬಂಧಿಸಿದ್ದು, ಆತನಿಂದ 52.60 ಲಕ್ಷ ರಿಕವರಿ ಮಾಡಿದ್ದಾರೆ. ಆಗಸ್ಟ್ 14ರಂದು ಪ್ರಮೋದ್ ಮೊಬೈಲ್ನಲ್ಲಿ ತಮ್ಮ ಕೆನರಾ ಬ್ಯಾಂಕ್ ಖಾತೆಯನ್ನ ಪರೀಕ್ಷಿಸಿದಾಗ ಖಾತೆ ಬ್ಲಾಕ್ ಆಗಿದ್ದು, ಬ್ಯಾಂಕಿಗೆ ಹೋಗಿ ವಿಚಾರಿಸಿದಾಗ ಖಾತೆ ಬ್ಲಾಕ್ ಆಗಿರುವುದು ಗೊತ್ತಾಗಿದ್ದು, ಖಾತೆ ಅನ್ಬ್ಲಾಕ್ ಮಾಡಿ ಮಾಹಿತಿ ನೀಡುವಂತೆ ಪತ್ರ ನೀಡಿದ್ದಾರೆ. ಅಷ್ಟೇ ಅಲ್ಲದೆ 5 ದಿನಗಳ ನಂತರ ಖಾತೆ ಓಪನ್ ಆಗುತ್ತದೆ ಎಂದು ಹೇಳಿದ್ದಾರೆ. ಅದೇ ರೀತಿ ಆಗಸ್ಟ್ 25ರಂದು ಬ್ಯಾಂಕ್ ಹೋಗಿ ಖಾತೆಯನ್ನ ಪರಿಶೀಲಿಸಿದಾಗ ಖಾತೆಯಲ್ಲಿ 4,956 ಮಾತ್ರ ಬ್ಯಾಲೆನ್ಸ್ ಇತ್ತು. ಕೂಡಲೇ ಪ್ರಮೋದ್ 52,60,523 ರೂಪಾಯಿ ಹಣದ ಮೊತ್ತದ ಬಗ್ಗೆ ಮಾಹಿತಿ ಕೇಳಿದ್ದು, ನಿಮ್ಮ ಖಾತೆಯಲ್ಲಿದ್ದ ಹಣ ನೆಟ್ ಬ್ಯಾಂಕಿಂಗ್ ಮೂಲಕ ವರ್ಗಾವಣೆಯಾಗಿದೆ ಎಂದು ಮ್ಯಾನೇಜರ್ ಹೇಳಿದ್ದು, ಈ ಬಗ್ಗೆ ಪ್ರಮೋದ್ ಆಗಸ್ಟ್ 29ರಂದು ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ದೂರಿನ ಆಧಾರದ ಮೇಲೆ ಕಾರ್ಯಾಚರಣೆಗೆ ಇಳಿದ ಸೈಬರ್ ಕ್ರೈಂ ಪೊಲೀಸರು ಬೇಲೂರು ಮೂಲದ ಸೈಯದ್ ಅರ್ಫಾತ್ ಎಂಬಾತನನ್ನ ಬಂಧಿಸಿದ್ದು, ಒಂದು ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ. ನಮ್ಮ ದಾವಣಗೆರೆ ಸನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ. ಅದರಲ್ಲಿ ಫಿರ್ಯಾದಿದಾರರು 52,60,400 ರೂಪಾಯಿಯನ್ನು ಕಳೆದುಕೊಂಡಿರ್ತಾರೆ. ಅವ್ರ ಅಕೌಂಟಿಂದ ಅವರು ಒಂದು ದಿವಸ ಬೆಳಗ್ಗೆ ಹೀಗೆ ಅಕೌಂಟನ್ನು ಚೆಕ್ ಮಾಡಬೇಕಾದ್ರೆ ನೋಡ್ಕೊಳ್ತಾರೆ. ಸಡನ್ನಾಗಿ ಅವ್ರ ಅಕೌಂಟಿಂದ ಎಲ್ಲ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು ಕಂಡು ಬರ್ತದೆ. ಅವರು ಬ್ಯಾಂಕ್ಗೆ ಹೋಗಿ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ, ಅವರು ಯಾವುದೋ ಫೈಲನ್ನು ಓಪನ್ ಮಾಡಿ ಈ ಥರ ಹಣ ಸಡನ್ನಾಗಿ ಬೇರೆಯವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರೋದು. ನೆಕ್ಸ್ಟ್ ಅವರು ಬಂದು ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನ ಆಧಾರದ ಮೇಲೆ ನಾವು ತನಿಖೆಯನ್ನು ಮಾಡಿ, ಇದು ಫಸ್ಟ್ ಕೇಸು, ಕಂಪ್ಲೀಟಾಗಿ ನಾವು ಅಷ್ಟು ಹಣವನ್ನು ಈಗಾಗಲೇ ಫ್ರೀಸ್ ಮಾಡಿಸಿದ್ದೀವಿ. ಇದರಲ್ಲೊಬ್ಬ ಆರೋಪಿಯನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಇವನ ಹೆಸರು ಸೈಯದ್ ಅರ್ಫಾತ್ ಅಂತ ಹೇಳಿ. ಇವನು CCTV ಕೆಲಸ ಮಾಡ್ತಾರೆ ಅಲ್ಲಿ ಒಂದು ಶಾಪ್ನಲ್ಲಿ, ಬೇಲೂರು ಹಾಸನದವನು. ಇವರು ಹೇಳುವಂತೆ ಇವ್ರದ್ದು ಏನು ಅಕೌಂಟ್ ಇದೆ, ಅಕೌಂಟು, ಚೆಕ್ಸು ಮತ್ತು ಏನೇನು ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿಗೆ ಬೇರೆ ರೀತಿಯಾದ ದಾಖಲಾತಿಗಳನ್ನೆಲ್ಲನೂ ಅವನು ಇನ್ನೊಬ್ಬ ಫ್ರೆಂಡ್ ಉಬೇದ ಅಂತ ಹೇಳಿಬಿಟ್ಟು ಅವನಿಗೆ ಕೊಟ್ಟಿದ್ದೆ. ಹೈದರಾಬಾದಲ್ಲಿ ಇರಬೇಕಾದ್ರೆ ಫ್ರೆಂಡ್ಸ್ ಆಗಿದ್ವಿ, ಅವರು ಈ ಥರ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ನಾವು ಹಣವನ್ನು ಕಂಪ್ಲೀಟಾಗಿ ಫ್ರೀಸ್ ಮಾಡಿದ್ದೀವಿ. ವಿಕ್ಟಿಮ್ಸ್ ಅವರು ಈಗ ಅದನ್ನು ಕೋರ್ಟ್ ಮೂಲಕ ಬಿಡಿಸ್ಕೊಳ್ತಾರೆ. ಅದಲ್ಲದೆ ಈಗ ನೆಕ್ಸ್ಟ್ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು. ಇವರು ಇದು ಒಂದು ನಂಬರ್ ಅಕೌಂಟ್ ಡೀಟೇಲ್ಸ್ ಇದೆಯಲ್ಲ, ಇದುವರೆಗೆ 7 ಕಂಪ್ಲೇಂಟ್ಸ್ ಇವನ ಅಕೌಂಟ್ಸ್ ಮೇಲೆ ಇದೆ. ಅದಲ್ಲದೆ ಮೊದಲನೇ ಆರೋಪಿ ಬಗ್ಗೆ ಹೇಳ್ತಾ ಇದ್ದೀವಿ, ಅವರ ಅಕೌಂಟ್ ಮೇಲೆ ಕೂಡ 127 ಕಂಪ್ಲೇಂಟ್ಸ್ ಬೇರೆ ಬೇರೆ ಕಡೆ ಅಕೌಂಟ್ಸ್ ಮೇಲೆ ಇರುವಂಥದ್ದು ಕೂಡ ಕಂಡು ಬಂದಿದೆ. ಸೊ ಈಗಾಗಲೇ ಆರೋಪಿಯನ್ನು ಅರೆಸ್ಟ್ ಮಾಡಿ ನಾವು ನ್ಯಾಯಾಲಯದಿಂದ ಬಂಧನಕ್ಕೆ ಕಸ್ಟಡಿಯಾಗಿ ಕೊಟ್ಟಿದ್ದೇವೆ. ಫರ್ದರ್ ಇನ್ವೆಸ್ಟಿಗೇಷನನ್ನು ಕೂಡ ಮಾಡ್ತೇವೆ. ಸೈಯದ್ ಅರ್ಫಾತ್ ಬ್ಯಾಂಕ್ ಖಾತೆಯಲ್ಲಿ ಜುಲೈ 17ರಿಂದ ಆಗಸ್ಟ್ 19ರವರೆಗೆ 150 ಕೋಟಿ ರೂಪಾಯಿ ಆನ್ಲೈನ್ ವಂಚನೆಯ ಮೊತ್ತ ಜಮಾ ಆಗಿದ್ದು, ಅದರಲ್ಲಿ 132 ಕೋಟಿ ರೂಪಾಯಿ ಹಣ ವಿತ್ಡ್ರಾ ಆಗಿದೆ. ಹಾಲಿ ಖಾತೆಯಲ್ಲಿ 18 ಕೋಟಿ ಹಣ ಇದ್ದು ಅದನ್ನು ಫ್ರೀಸ್ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಪ್ರಮೋದ್ ಅವರ 52.60 ಲಕ್ಷ ಹಣ ಮರುಪಾವತಿ ಮಾಡಲಾಗಿದೆ.
ಆನ್ಲೈನ್ ವಂಚನೆಯಲ್ಲಿ ಇದೇ ಮೊದಲ ಬಾರಿಗೆ ಸಂಪೂರ್ಣ ಹಣ ರಿಕವರಿ ಆಗಿದ್ದು ಸೈಬರ್ ಕ್ರೈಂ ಪೊಲೀಸರ ಕಾರ್ಯಕ್ಕೆ ಎಸ್ಪಿ ಉಮಾ ಪ್ರಶಾಂತ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದರಲ್ಲದೆ ಸಾರ್ವಜನಿಕರು ಆನ್ಲೈನ್ ವಂಚನೆಗಳಿಂದ ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಿದ್ದಾರೆ. ಕೂಡ ನಾವು ನೋಡ್ತಾ ಇರುವಂಥದ್ದು ಕೂಡ ಇನ್ವೆಸ್ಟ್ಮೆಂಟ್ ಫ್ರಾಡ್ಸನ್ನು ಕೂಡ ನೋಡ್ತಾ ಇದ್ದೇವೆ. ಅಂದರೆ ಅವರು ಮೆಸೇಜ್ ಕಳಿಸಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಈಗ ಕೂಡ ಈ ಒಬ್ಬ ಆರೋಪಿ, ಎರಡನೇ ಆರೋಪಿ ಇದ್ದಾನಲ್ಲ, ಅವನು ಹೇಳಿದ್ರು ಕೂಡ ಮೊದಲನೇ ಆರೋಪಿ ಇವನಿಗೆ ಯಾವುದೇ ರೀತಿಯಾದ ನೇರವಾಗಿ ಕರೆ ಮಾಡಲ್ಲ, ಅವ್ನು ಯಾರ್ಯಾರ್ದೋ ನಂಬರ್ಸಿಂದ ಫೋನ್ ಮಾಡಿದ್ದಾನೆ, ಇವನಿಗೆ ಕೂಡ ಅವನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಇಲ್ಲ. ಈ ಥರ ಅಂದರೆ ಇದು ಸೈಬರ್ ಕ್ರೈಮ್ ಮೇನ್ಲಿ ಫೇಸ್ಲೆಸ್ ಕ್ರೈಮ್ಸ್ ಆಗಿರ್ತದೆ. ಇನ್ಸ್ಪೈಟ್ ಆಫ್ ದ ತುಂಬ ಅವೇರ್ನೆಸ್ ನಾವು ಈ ಒಂದು ಮಂತ್ ಕೂಡ ಸೈಬರ್ ಅವೇರ್ನೆಸ್ ಮಂತ್ ಕೂಡ ಇದೆ. ಹಾಗಾಗಿ ಇದರ ಅಂಗವಾಗಿ ನಾವೀಗಾಗಲೇ ಪ್ರತಿಯೊಂದು ಠಾಣಾ ಮಟ್ಟದಲ್ಲಿ ಮತ್ತು ಸ್ಪೆಷಲಾಗಿ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ವತಿಯಿಂದ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಬಟ್ ಕಂಪೇರ್ ಟು ಲಾಸ್ಟ್ ಇಯರ್ ಈಗ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಬಂದಿರೋದ್ರಿಂದ ನಂಬರ್ ಆಫ್ ಈ ಥರ ರಿಪೋರ್ಟ್ ಆಗ್ತಾ ಇರೋ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ. ಬಟ್ ಬೇರೆ ಬೇರೆ ಥರದಲ್ಲಿ ಅವರು ಮಾಡಲಿಕ್ಕೆ ಕೂಡ ಆರೋಪಿಗಳು ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರಿಗೆ ಹೇಳೋದು ಏನಂತ ಹೇಳಿದ್ರೆ, ನಾವು ಎಲ್ಲರೂ ಕೂಡ ಆ್ಯಂಟಿ ವೈರಸನ್ನು ಆಗಾಗ್ಗೆ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಳ್ತಾ ಇರೋದು. ಮತ್ತು ಯಾವುದು ಟೂಲ್ ಕಿಟ್ ಹೇಳಿದ್ವಲ್ಲ ಪ್ರಶಾಂತ್, ನಾನು ಟೂಲ್ ಕಿಟ್ ನಿಮಗೆ ಹೇಳಿದ್ನಲ್ಲ, ಅದನ್ನು ಯಾವುದೇ ಈ ಥರ ಆ್ಯಪ್ಸ್ ಎಲ್ಲ ಬಂದರೆ ಓಪನ್ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಸಾಫ್ಟ್ವೇರ್ಸ್ ಕೂಡ ಇರ್ತದೆ. ಮತ್ತು ಯಾವುದೇ ರೀತಿಯಾದಂತಹ ಈ ಥರ APK ಫೈಲ್ಸ್ ಬಂದಾಗ ಎಸ್ಪೆಷಲಿ, ಅಥವಾ ಅನ್ಅಥರೈಸ್ಡ್ ವೆಬ್ಸೈಟ್ಸು, ಜೆನ್ಯೂನ್ ವೆಬ್ಸೈಟ್ಸ್ ಅಲ್ಲದೆ ಇರೋದನ್ನೆಲ್ಲ ಓಪನ್ ಮಾಡೋದು, ಆ ಥರದನ್ನೆಲ್ಲ ಮಾಡದೇ ಇದ್ದರೆ ಸ್ವಲ್ಪ ಮೇಯ್ನಾಗಿ ನಾವು ಈಗ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ, ಅವರು ಗ್ರೀಡಿನೆಸ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಕಂಪ್ಲೀಟಾಗಿ ತಾವು ಯಾವುದು ಮಾಹಿತಿಯನ್ನು ತಿಳ್ಕೊಳ್ಳದೆ ಈ ಥರ ಒಂದು ಕೆಲಸ ಇನ್ವೆಸ್ಟ್ಮೆಂಟ್ಸ್ಗೆ ಹೋಗಬಾರ್ದು. ತಾವು ಯಾವುದೇ ರೀತಿಯಾದಂತಹ ಈ ಥರ ಫ್ರಾಡ್ಸ್, ಕೆಲವ್ರಿಗೆ ಏನಾಗುತ್ತೆ, ಅವರು ಈ ಥರ ಫ್ರಾಡ್ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ 1 ತಿಂಗಳು 2 ತಿಂಗಳು ಆಗೋಗ್ಬಿಟ್ಟಿರುತ್ತೆ. ಅಷ್ಟೊತ್ತಿಗೆ ಎಲ್ಲ ಮನಿ ಟ್ರಾನ್ಸ್ಫರ್ ಆಗಿ ಇನ್ಕಮ್ ತುಂಬ ಮ್ಯೂಲ್ ಅಕೌಂಟ್ಸ್ಗೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಮಗೆ ಡೌಟ್ ಬಂದ ತಕ್ಷಣ 1930ಗೆ ಫೋನ್ ಮಾಡಿದರೆ ಇಮಿಡಿಯೇಟಾಗಿ ಮನಿ ಫ್ರೀಸ್ ಆಗ್ತದೆ. ನೆಕ್ಸ್ಟ್ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ತನಿಖೆಯನ್ನು ಕೈಗೊಂಡು, ಈಗ NCRP ಆನ್ಲೈನಲ್ಲೂ ಕೂಡ ಅವರು ಕಂಪ್ಲೇಂಟನ್ನು ಮಾಡ್ಬೋದು. ನೆಕ್ಸ್ಟ್ ನಾವು ಅದ್ರ ಸಂಬಂಧ ಇಮಿಡಿಯೇಟಾಗಿ ಹಣವನ್ನು ಲೀನ್ ಮಾರ್ಕಿಂಗ್ ಮಾಡಿ ನೆಕ್ಸ್ಟ್ ಅವ್ರಿಗೆ ಏನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬಹುದು ಅದನ್ನು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಆನ್ಲೈನ್ ವಂಚಕರ ಜಾಲಕ್ಕೆ ಬೀಳುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಇನ್ನಾದರೂ ಸಾರ್ವಜನಿಕರು ಆನ್ಲೈನ್ ವಂಚಕರಿಂದ ಎಚ್ಚರಿಕೆಯಿಂದ ಇರಬೇಕು ಎಂಬುದು ಒನ್ ಕನ್ನಡ ನ್ಯೂಸ್ನ ಕಳಕಳಿಯಾಗಿದೆ.